ಬಟ್ ಇವತ್ತು ಸ್ವಲ್ಪ ಚಿಕನ್ ಕ್ರೇವಿಂಗ್ಸ್ ಆಗ್ತಾ ಇದೆ. ಏನು ಭಯ ರೆಡಿನಾ ಫುಲ್ ಕುಕ್ ಮಾಡೋಕ್ಕೆ? ಆಕ್ಚುಲಿ ಚಿಕನೇ ಮಾಡೋದು ಬೇಡ, ಬಿಸಿಬೇಳೆ ಬಾತ್ ತಿನ್ಕೊಂಡು ಮಲ್ಕೊಂಬಿಡೋಣ ಅನ್ಕೊಂಡು ರೆಡಿ ಚಿಕನ್ ಹೊಡಿಸಿದ್ರೆ 200 ರೂಪಾಯಿ. ನೋಡಿ ಇಲ್ಲೂ ಓಜಿ ಬಿಸ್ಕೆಟ್ ಪಾರ್ಲೇಜಿ. ನಮ್ಮೂರ ಥರ ಎತ್ಕೊಂಡು ಹೋಗ್ತಾವನೆ ಮೂಟೆನ. ಏನಾದ್ರು ಚಿಕನ್ ಅಂಗಡಿಯಲ್ಲಿ ಕೊಳ್ಳಿ ಹೊಡಿತಾ ಇದ್ದ ಭಯ್ಯ? ಎಷ್ಟು ಕೊಡ್ತಾ ಇರೋ ಸಂಬಳ? 2 ನಿಮಿಷ ಹಾಕಿ ಜೂನಿಯರ್ ಶೆಫ್ ಹರ್ಷ ಜೊತೆ ಸೀನಿಯರ್ ಶೆಫ್ ಚೀಫ್ ಶೆಫ್ ಸಂಪ್ರೀತ್ ಸತ್ಯನಾರಾಯಣ. ಹೆಂಗೈತೆ ಬನ್ನಿ ನೋಡೋಣ. ಫಸ್ಟ್ ಟೈಮು ನಾನು ಮಾಡಿರೋ ಬಿರಿಯಾನಿನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ನನ್ನ ರಿಯಾಕ್ಷನ್ ಬೇಡವಾ ನಿಮಗೆ? ಹಲೋ ಪೀಪಲ್, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸ್ಯಾಮ್. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಈ ಥರ ಬ್ಲಾಗ್ ಮಾಡ್ತಾ ಇರೋದು, ಅಂದರೆ ಈ ಜಾನರ್ ಬ್ಲಾಗು. ಸೊ ಯಾ, ಕುಕಿಂಗ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಸಿಕಲಿ ನಾನು ಇಲ್ಲಿಗೆ ಬಂದು ತುಂಬ ದಿನ ಆಯಿತು. ಇದು ಬೇಸಿಕ್ ಕುಕಿಂಗ್ನೆಲ್ಲ ಮಾಡ್ಕೊಂಡಿದ್ದೀನಿ, ಬೇಸಿಕ್ ಡಿಶ್ ಎಲ್ಲ. ಬಟ್ ಇವತ್ತು ಸ್ವಲ್ಪ ಚಿಕನ್ ಕ್ರೇವಿಂಗ್ಸ್ ಆಗ್ತಾಯಿದೆ. ಚಿಕನ್ ಕ್ರೇವಿಂಗ್ಸ್ ಆದಾಗೆಲ್ಲ ಆಚೆ ತಿಂದ್ಬಿಡ್ತಾಯಿದ್ವಿ, ಇಲ್ಲ ಫ್ರೆಂಡ್ಸ್ ಯಾರಾದ್ರು ಕುಕ್ ಮಾಡಿದ್ರೆ ತಿಂದ್ಬಿಡ್ತಾಯಿದ್ವಿ. ಸೊ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬ, ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ತೀರ, ಹರ್ಷ. ಸೊ ನಾನು ಅವನು ಇಬ್ಬರು ಸೇರಿಕೊಂಡು ಇಬ್ಬರೇ ರಿಸ್ಕ್ ತೊಗೊಂಡು ಆಗಿದ್ದಾಗಲಿ ಮಗ ನೋಡ್ಬಿಡೋಣ, ಇವತ್ತು ಚಿಕನ್ ತಂದ್ಬಿಟ್ಟು ನಾವೇ ಕುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ದಟ್ ಈಸ್ ದ ರೀಸನ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ಟೈಮ್ ನಾನು ಚಿಕನ್ ಕುಕ್ ಮಾಡ್ತಾ ಇರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಹೋಪ್ಫುಲಿ ಚೆನ್ನಾಗಿ ಬರುತ್ತೆ ಚಿಕನು, ನೋಡೋಣ ಹೆಂಗಿರುತ್ತೆ ಏನು ಅಂತ. ಸೊ ಬನ್ನಿ, ಇವಾಗ ನನ್ನ ಫ್ರೆಂಡ್ ಫೋನ್ ಮಾಡ್ತಾನೆ. ಫೋನ್ ಮಾಡಿದ ತಕ್ಷಣ ಸೂಪರ್ ಮಾರ್ಕೆಟ್ಗೆ ಹೋಗಿ ಚಿಕನ್ ಎತ್ಕೊಂಬರೋಣ. ಕೊನೆವರೆಗೂ ಬ್ಲಾಗ್ ನೋಡ್ತಾರೆ. ಸೊ ಗೈಸ್, ನನ್ನ ಫ್ರೆಂಡ್ ಫೋನ್ ಮಾಡ್ದ, ಬಾ ಅಂತ ಹೋಗ್ತಾ ಇದ್ದೀನಿ. ಲೈಟಾಗಿ ಮಳೆ ಬರ್ತಾಯಿದೆ. ಇಲ್ಲಿನ ವೆದರ್ ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ಲಿ ಅನ್ಪ್ರೆಡಿಕ್ಟಬಲ್. ಇಲ್ಲಿ ವೆರಿ ಅನ್ಪ್ರೆಡಿಕ್ಟಬಲ್. ಅದೇನೂರ ಏನೋ ಯಾವಾಗಲೂ ಬಚ್ಚಲ್ ಮನೆ ಇದ್ದಂಗೆ ಇರೋದೆ. ಆ ಡೈಲಾಗ್ ನೆನಪಾಗುತ್ತೆ ನನಗೆ ಆಚೆ ಬಂದಾಗೆಲ್ಲ. ಗೈಸ್, ಫೈನಲಿ ನಮ್ಮ ಬೈ ಬಂದ. ಏನು ಭಯ ರೆಡಿನಾ ಫುಲ್ ಕುಕ್ ಮಾಡೋಕ್ಕೆ? ಹಾಂ, ಏನು ಮಾಡೋಣ ಇವತ್ತು ಚಿಕನಲ್ಲಿ? ಹೇಳು, ಏನು ಮಾಡೋಣ? ಏನು ಕೇಳಿದ್ರು ಮಾಡ್ಕೊಡ್ತೀನಪ್ಪ. ತಿನ್ನಂಗೆ ಮಾಡಲ್ವ ನಾನು? ನೆನ್ನೆ ಮಾಡಿದ್ದು ಬಿಡು, ಅದು ಸ್ವಲ್ಪ ಮಿಸ್ಟೇಕ್ ಆಗೋಯ್ತು. ಹಾಂ, ಇಷ್ಟು ಟ್ರಾಲಿ ಯಾಕೆ? ಈಗಲೇ ಎತ್ಕೊಬಿಡೋಣ ತಡಿ. ರೈಸು 12 ಪೌಂಡು. ಎಷ್ಟು ಕೆ ಜಿ ಇದು ಬ್ರೋ? 10 kg ಬ್ರೋ. ಭಯ್ಯ 10 kg ಬೇಕಾ ನಮಗೆ? ಸೊ ಗೈಸ್ ನೋಡಿ, ಇವಾಗ ಇಷ್ಟು ತೊಗೊಂಡಿದ್ದೀವಿ. ಇನ್ನೂ ಚಿಕನ್ ಎತ್ಕೊಬೇಕು. ಅದಕ್ಕೂ ಮುಂಚೆ ಒಂಚೂರು ಪನ್ನೀರ್ ಎತ್ಕೊಂಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ತೊಗೊಂಡು ಹೋಗೋಣ. ಇಲ್ಲ, ಸೊ ಗೈಸ್, ಫೈನಲಿ ನಾನೆಲ್ಲ ಹುಡುಕಿ ಆ್ಯಕ್ಚುಲಿ ಚಿಕನೇ ಮಾಡೋದು ಬೇಡ, ಬಿಸಿಬೇಳೆ ಬಾತ್ ತಿನ್ಕೊಂಡು ಮಲ್ಕೊಂಬಿಡೋಣ ಅಂದ್ಕೊಂಡು ಇಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬ್ಲಾಗ್ಗೋಸ್ಕರ ಆದರೂ ಚಿಕನ್ ಮಾಡಲೇಬೇಕು, ಕುಕಿಂಗ್ ಮಾಡಲೇಬೇಕು, ನಿಮಗೆ ನಾನು ತೋರಿಸ್ಲೇಬೇಕು ಅಂದ್ಬಿಟ್ಟು ಫೈನಲಿ ಬಂದು ಇವಾಗ 1 kg ಬೋನ್ಲೆಸ್ ಚಿಕನ್ ಎತ್ಕೊಂಡಿದ್ದೀವಿ. ಸೊ 1 kg ಚಿಕನ್ಗೆ 6.94, ಆಲ್ಮೋಸ್ಟ್ 7 pounds. ಸೊ ಬೇಸಿಕಲಿ ಇಟ್ಸ್ ಲೈಕ್ 700 ಪ್ಲಸ್ 900. 900 rupees ಗೈಸ್, 1 kg ಚಿಕನ್ ಇದೆ. ಮೇರೆಯಲ್ಲಿ ರೆಡಿ ಚಿಕನ್ ಹೊಡಿಸಿದ್ರೆ 200 ರೂಪಾಯಿ 1 kg. ಏನು ಮಾಡೋಕ್ಕಾಗಲ್ಲ, ದೂರದ ಬೆಟ್ಟ ನನಗೆ ಅಂತಾರಲ್ಲ. ಗೈಸ್ ನೋಡಿ, ಇಲ್ಲೂ ಓಜಿ ಬಿಸ್ಕೆಟ್ ಪಾರ್ಲೇಜಿ ಐತೆ, ಐಡನ್ ಸಿಕ್ಕಿದೆ, ಕ್ರ್ಯಾಕ್ ಜಾಕ್ ಇದೆ, ಬರ್ಬನ್ ಬ್ಲ್ಯಾಕ್ ಇದೆ. ಇದು ಯಾವುದೋ ನಾನು ಇವತ್ತೇ ನೋಡ್ತಾ ಇರೋದು ಲೆಮನ್ ಪಫ್ ಅಂತ. ಮೊನಾಕೋ ಇದೆ, ಚೋಚೋ ಇದೆ, ಫುಲ್ ಟಾಸ್ ಇದೆ ನೋಡಿ. ಚೋಚೋ ಗೀಚೋ ಎಲ್ಲ ಸಿಗುತ್ತೆ ಗೈಸ್. ಇಲ್ಲ ಅಂಥದ್ದು ಇಂಥದ್ದು ಸಿಗಲ್ಲ ಅಂತಲ್ಲ ಏನಿಲ್ಲ. ಭಯ ಇದನ್ನು ತಗೊಳ್ಳೋಣ. ಪಾರ್ಲೇಜಿ ನೀರಿಗೆ ಹಚ್ಕೊಂಡು ತಿಂತಾಯಿದ್ರೆ ಸೂಪರ್. ನನಗೆ ಇಷ್ಟಪ್ಪ ಬಿಸ್ಕೆಟು, ನನಗೇನೋ ಇಷ್ಟ. ಅದು ಬೂಂದಿ ಬೇಕಾ ಬೈ? ಮೊಸರು ಬಜ್ಜಿಗೆ ಬೂಂದಿನಾ?
ಇದು ಈ ಚಾಟ್ಸ್ ಮಾಡ್ದಾಗ ತಿಂದಿಲ್ವಾ ದೈಪುರಿ ಹಾ. ದೈಪುರಿ ಮೇಲೆ ಹಾಕಲ್ವಾ ದೈಪುರಿ ಮಾಡ್ಕೊಡ್ತಾ ಇದೆಯಾ ನನಗೆ ಬ್ರೋ. ಆ್ಯಕ್ಚುಲಿ ನಮ್ಮ ಬೈ ಯಾವ ಥರ ದಡ್ಡ ಅಂದರೆ ಇಲ್ಲಿ 5/4/26 ನೋಡ್ಬಿಟ್ಟು Feb 5th ಅಷ್ಟೇ ಇರೋದು ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ 5th ಏಪ್ರಿಲ್ವರೆಗೂ ಟೈಮ್ ಇದೆ ಈ ಪನೀರ್ಗೆ. ಗೈಸ್ ಈ ಪನೀರ್ಗೆ ಎಷ್ಟು 3.90 4 ಪೌಂಡು. ಯಪ್ಪ ₹500 ಗೈಸ್ ಇದು. ಅಯ್ಯೋ ಶಿವನೇ ಹೋಗತ್ತಾಗಿ. ಸೊ ಗೈಸ್ ನೋಡಿ ಇವಾಗ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಭಯ ವಿಡಿಯೋ ಮಾಡಬೇಕು ಅಲ್ಲಿಂದ ಮಾಡು. ಹಿಂಗೆ ಗೊತ್ತಾ ಸ್ಟಾರ್ಟ್ ಮಾಡಿಬಿಟ್ಟು ಇದನ್ನು ಈ QR ಕೋಡ್ನ ಸ್ಕ್ಯಾನ್ ಮಾಡಬೇಕು ಇಲ್ಲಿ. ಅವಾಗ ಆಟೋಮೆಟಿಕಲಿ ವೆಯ್ಟ್ಗೆ ಗೊತ್ತಾಗುತ್ತೆ. ಅವಾಗ ನಾನು ಬೇರೆ ಸ್ಕ್ಯಾನ್ ಮಾಡೋಕ್ಕಾಗುತ್ತೆ. ಇದ್ರ ಬದಲು ಹಿಂದೆನೇ ನಿಂತ್ಕೊಂಡ್ರೆ ಆಗೋಗಿರೋದಪ್ಪ ಹರ್ಷ. ಇದ್ರೆ ಇಲ್ಲಿ ಪೇ 41 ಕೊಟ್ಟು 1 ಬ್ಯಾಗ್ ತೊಗೊಂಡಿದ್ದೀವಲ್ವಾ? 2ನಾ? ಇಲ್ಲ ಒಂದೇ 1 ಬ್ಯಾಗ್ ತೊಗೊಂಡಿರೋ 1 ಬ್ಯಾಗ್ ಹೊಡೆದು ನೆಕ್ಸ್ಟು ನೋಡಿ ಗೈಸ್ ಇಷ್ಟು ತೊಗೊಂಡಿರೋದಕ್ಕೆ 45.91 ಆಗಿದೆ. ಸೊ ಈ ಜಸ್ಟ್ ಹ್ಯಾವ್ ಟು ಟ್ಯಾಪ್ ಹಿಯರ್. ಸೊ ಆಲ್ಮೋಸ್ಟ್ 45 ಪೌಂಡ್ ಅಂದರೆ 5,300,000 5,50,000 ಇಷ್ಟು ತೊಗೊಳಕ್ಕೆ. ಬಿಲ್ ಹೇಳ್ಕೊಂಡು ಹೋಗಿಲ್ಲ ಅಂದರೆ ಈ ಬಿಲ್ ಸ್ಕ್ಯಾನ್ ಆಗಿಲ್ಲ ಅಂದರೆ ಹೊಡಿತಾನೆ ಬನ್ನಿ ತುಂಬ್ಕೊಂಡು ಹೋಗೋಣ. ನೋಡಿ ಗಾಯ್ಸ್ ನಮ್ಮೂರವ್ರ ಥರ ಎತ್ಕೊಂಡು ಹೋಗ್ತಾವನೆ ಮೂಟೆನ. ಅಂತನೋ ಮರಿಬಾರ್ದ್ರಿ. ಎಗ್ಲು ಮೇಲೆ ಹಾಕೊಂಡು ಹೋಗೋದೇ ನಿಮ್ದಿ. ಯಾವಾಗ ನೋಡಿದ್ರು ಬಚ್ಚಲು ಮನೆ ಇದ್ದಂಗೆ ಇರೋದು. ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಗೈಸ್. ಇದು ಮಧ್ಯಾಹ್ನದ ಚೆನ್ನಾಗೇ ಇರುತ್ತೆ, ಒಂದೊಂದ್ಸಲ ಬಿಸಿಲು. ಹಂಗೋಗಿ ಹಿಂಗೆ ಊಟ ಮಾಡ್ಕೊಂಬರೋ ಅಷ್ಟರಲ್ಲಿ ಮಳೆ ಬರ್ತಾಯಿರ್ತದೆ. ಆಮೇಲೆ ತಿಕ್ಲು. ಹಾಂ ಬೆಳಗ್ಗೆ ಎದ್ದು ತಿಂಡಿ ತಿಂದು ಒಂಚೂರು ರೀಲ್ಸ್ ನೋಡಿ ಆಚೆ ಬಂದರೆ ಕತ್ಲಾಗ್ಬಿಟ್ಟಿರ್ತದೆ. ನಾವು ಅದನ್ನ ನೋಡಿ ಮೆಂಟ್ಲು. ಸೊ ಗೈಸ್ ಫೈನಲಿ ಚಿಕನ್ ಎಲ್ಲ ತಗೊಂಬಂದು ನೋಡಿ ನಮ್ಮ ಬ್ರೋ ಕಟ್ ಮಾಡ್ತಾವ್ರೆ. ಏನಾದ್ರು ಚಿಕನ್ ಅಂಗಡಿಯಲ್ಲಿ ಕೋಳಿ ಹೊಡಿತಾಯಿದ್ದ ಭಯ್ಯ? ಎಷ್ಟು ಕೊಡ್ತಾಯಿರೋ ಸಂಬಳ? ಅಷ್ಟು ನೀಟಾಗಿ ಚೆನ್ನಾಗಿ ಬರೋಂಗಿದ್ದಿದ್ರೆ ಇಷ್ಟೊತ್ತಲ್ಲೇ ನೀನೇ ಒಂದು 4 ಕೋಳಿ ಅಂಗಡಿ ಇಡ್ತಾ ಇದ್ದ? ಇಲ್ಲೇ ಓಪನ್ ಮಾಡ್ತಿದ್ದೆ. ನಿಂಗೊಂದು ಆಪ್ಷನ್ನು, ನಿನಗೆ 40 ಲಕ್ಷ ಸ್ಪಾನ್ಸರ್ ಮಾಡಿ UK ಅಲ್ಲಿ ಓದಕ್ಕೆ ಬರೋದು. ಅಲ್ಲೇ ತಿಂಗ್ಳಿಗೆ 50,000 ದುಡಿದ್ರು ಪರವಾಗಿಲ್ಲ, ಆರಾಮಾಗಿ ಕೋಳಿ ಅಂಗಡಿ ನೋಡ್ಕೊಂಡಿರೋದು. ಯಾಕೆ ಚೂಸ್ ಮಾಡ್ತೀಯಾ? ಇದೇ ಚೂಸ್ ಮಾಡ್ತೀಯಾ? ಯಾಕೆ ಗುರು? ಹಂಗಂತಲ್ಲ, ಎಲ್ಲ ಲೈಫಲ್ಲಿ ಎಲ್ಲ ನೋಡ್ಬೇಕಲ್ಲ. ನೋಡ್ತಾ ಇದೀವಲ್ಲ ಮ್ಯಾಗಿ ಚಾಕೋಸು ಎಲ್ಲ ನೋಡ್ಬೇಕು. ಸೊ ಗೈಸ್ ನೋಡಿ ಇವಾಗ ಅಕ್ಕಿ ತೊಳಿತಾ ಇದ್ದೀನಿ. ಎಲ್ಲ ಚಾಪ್ ಮಾಡಿ ಇಟ್ಕೊಂಡಾಯ್ತು. ಚಿಕನು ರೆಡಿ ಇದೆ ಇಲ್ಲಿ. ಜೀರಿಗೆ ಸಾಸಿವೆ ಈರುಳ್ಳಿ ಅವಾಗಲೇ ವಿಡಿಯೋ ಮಾಡೋದು. ಇವಾಗ ಪಲಾವ್ ಎಲೆ ಬಿರಿಯಾನಿ ಎಲೆ ಹಾಕ್ತಾಯಿದ್ದೀವಿ. ಇಬ್ರಿಗಷ್ಟೇ ಚಿಕನ್ ಬಿರಿಯಾನಿ ಅಲ್ವಾ ಇರೋದೇ. ಈ ಕುಕ್ಕರ್ ಬೇರೆ ಆಪ್ಷನ್ ಇಲ್ಲ. ಬೇಕೆ ಇದ್ರಲ್ಲಿ ಮಾಡ್ಕೊತಾ ಇದ್ದೀವಿ. ಕೊಡು ಬೈ ಇದು ಎಣ್ಣೆ ಎಷ್ಟು ಹಾಕ್ತೀನಿ ಪಕ್ಕ. ಇದೆಲ್ಲ ಇವಾಗಲೇ ಹಾಕ್ಬೇಕಾ? ಅದು ಇದಕ್ಕೆ ಹಾಕೋದು ಆ್ಯಕ್ಚುಲಿ ಆಮೇಲೆ ಹಾಕಿದ್ರು ಆಗುತ್ತೆ. ನೀರು ಹಾಕಿದಾಗ ಈಗ ಅಂದ್ರೆ ಫ್ಲೇವರ್ ಬರುತ್ತೆ. ಹಿಂಗೆ ಬೈ ಇದು ಹಿಂಗ ಗಲಭೆ ಫುಲ್ ಗಲಭೆ. ಇದಾ ಜಾಸ್ತಿ ಆಗಿಲ್ವಾ ಬಿರಿಯಾನಿಗೆ? ಇಲ್ಲ ಹಾಕ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜೀವನದಲ್ಲಿ ಫಸ್ಟ್ ಟೈಮ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಮಾಡೋಕೆ ನಾನು ಲಂಡನ್ಗೆ ಬರಬೇಕಿತ್ತ? ಅಲ್ಲೇ ಮಾಡಿರಾಯ್ತಾ ಇರಲಿಲ್ವಾ? ನಮ್ಮ ಅಮ್ಮ ಆದರೂ ಖುಷಿ ಪಟ್ಟಿರೋರು. ಅಲ್ಲಿ ಮಾಡಿರೋ ಇಷ್ಟೊತ್ತಲ್ಲಿ ಒಂದು 50 ಬಿರಿಯಾನಿ ಊಟ ಮಾಡ್ಬೋದು. ಟೊಮೆಟೊ ಬಾತ್ ಪಕ್ಕ ಟೊಮೆಟೊ ಚಿಕನ್ ಬಾತ್. ಸ್ನ್ಯಾಪ್ ಆಗ್ತಾ ಇದೆಯಾ ಬ್ರೋ? ಇನ್ನೊಂದು ಪೋಸ್ಟ್ ಕೊಡ್ತೀನಿ ತಗೋ.
ಜೂನಿಯರ್ ಶೆಫ್ ಹರ್ಷ ಜೊತೆ ಸೀನಿಯರ್ ಶೆಫ್ ಚೀಫ್ ಶೆಫ್ ಸಂಪ್ರೀತ್ ಸತ್ಯನಾರಾಯಣ. ಈ ಚಿಕನ್ ನೋಡು ಆಗ್ಲೇ ಬೆಂದೋಯ್ತು ಸ್ವಲ್ಪ. ಯೋ 2 ನಿಮಿಷ ಆಗಿಲ್ಲ ಕಣೆ ಹಾಕಿ. ಲೋ ಗಾರ್ಲಿಕ್ ಪೇಸ್ಟ್ ಹಾಕು ಗುರು, ಇನ್ನೂ ಉರಿಲೇಬೇಕು ನೀನು. ಹಾ ಆಯ್ತು ಕೊಡು ಗುರು. ಎಷ್ಟು ಹಾಕ್ಬೇಕು ಗುರು? ಹಾಕು. ಸಾಕು. ಬತ್ತೈತೆ ಅಂತ ಉಯ್ತವನೆ. ನಮ್ಮಮ್ಮ ಶಾಲ್ಟ್ ಚಿಕನ್ ಮಾಡ್ತಾರೆ ಮನೆ, ನನಗೆ ಗೊತ್ತು. ಸ್ವಲ್ಪ ಅರ್ಶಿನ ಹಾಕು. ಮತ್ತೆ ಹಾಕೋದು ಬೇಡ ಅರ್ಶಿನ? ಇಲ್ಲ ಸಾಕು, ಸ್ವಲ್ಪ ಸಾಕು, ಆಮೇಲೆ ಫುಲ್ ಎಲ್ಲೋ ಆಗುತ್ತೆ. ನಮಗೆ ಜೀವನದಲ್ಲಿ ಜಾಸ್ತಿ ಕೊಟ್ಟು ಜಾಸ್ತಿ ಹಾಕಿ ಕಾಸು ಊಟ ಕಟ್ ಇದೆಲ್ಲ ಕಟ್. ಇನ್ನ ಒಂದೇ ಒಂದು ಪೀಸ್ ಹಾಕಿದ್ ನಾನು. ಆಕ್ಚುಲಿ ಇಬ್ರಿಗೆ ಸಾಕು. ಲೆಮನ್ ಇನ್ ಬಿಡೋಣ, ಲೆಮನ್ ಚಿಕನ್ ಆಯ್ತಲ್ಲ. ಏನು ಇದು ಹಾಕಿದ್ರೆ ಇದೇನು ಬೇಡ, ನಿಜ ಹೇಳ್ತಿದ್ದೀನಿ. ಚಿನ್ನ ಒಂದು ನಿಮಿಷ ಇರುತ್ತೀನ, ಒಂದು ನಿಮಿಷ ರೈಸ್ ಹಾಕೋದು, ಬಿರಿಯಾನಿ ಮಸಾಲ ಹಾಕೋದು ಬ್ರೋ. ವೆಜ್ ಬಿಡು, ಕೇಳೋದು ಬೆಸ್ಟ್. ಡೈರೆಕ್ಟ್ ಆಗಿ ನೋಡಪ್ಪ. ಇದಾಗಿದೆಯಲ್ಲ ಉರ್ದಿ. ಅನ್ನ ಹಾಕೋದು ಗುರು. ನಿನ್ಗೆ ಯಾಕೆ ನಿನ್ಗೇನು ಆತರ ಅಷ್ಟೊಂದು ಲೈಫಲ್ಲಿ ಚಿಕನ್ ಬೇಯ್ಬೇಕು ಗುರು? ಹಸಿ ತಿಂತೀಯಾ? ಇಲ್ಲ ಗುರು, ನಿನ್ ಆಲ್ರೆಡಿ ಹೆಂಗಾಗಿದೆ ನೋಡು ಮಚ್ಚ. ಒಂದ್ ನಿಮಿಷ ನನ್ನ ಮಾತು ಕೇಳು. ಪ್ಲೀಸ್ ನನ್ಗೆ ಇವತ್ತು ಬಿಟ್ಬಿಡಿ. ವ್ಲಾಗ್ ನಂದು ಬಿಟ್ಬಿಡಿ ಬ್ರೋ. ಮೊನ್ನೆ ಎಗ್ ರೈಸ್ ಮಾಡ್ಕೊಟ್ಟೆ ಗುರು. ಆಮೇಲೆ ಇನ್ನೇನೋ ಮಾಡಿದೆ. ಎಗ್ ರೈಸ್ ಅಲ್ಲ, ಎಗ್ ರೈಸ್ ಅಲ್ಲ ಗುರು, ಯಾವ್ದಾದ್ರು ಆಮ್ಲೆಟ್. ಚೆನ್ನಾಗಿ ಮಾಡಿದ್ವಾ? ಎಗ್ ಬುರ್ಜಿ. ನಿನ್ನೆ ಏನೋ ಒಂಚೂರು ಪಿಜ್ಜಾ ಚೂರು ಹೆಚ್ಚು ಕಮ್ಮಿ ಆಗೋಯ್ತು. ಚೂರು ಹೆಚ್ಚು ಕಮ್ಮಿ ಆಯ್ತು. ಬಟ್ ತಿಂದು ಕೆಚಪ್ ಮೈನೀಸ್ ಹಾಕೊಂಡು ಕುಕ್ಕರಲ್ಲಿ ಚಿಕನ್ ಬೇಯಿಸ್ಬೇಕು ಬ್ರೋ. ಸೀಟಿ ಆಗತ್ತೆ, ಇನ್ನು ಮೆತ್ತಗಾಗೋಗುತ್ತೆ ಗುರು, ತಿನ್ನಕ್ಕಾಗಲ್ಲ. ಆಯ್ತು ಅದೇನು ಹಾಕಪ್ಪ. ಎಲ್ಲ ಇಲ್ಲೇ ಬೇಯಿಸ್ಬಿಟ್ರೆ ಮುಗೀತು ಅಂತ. ಅದು ಕೊಡಿ ಬಾಸ್, ನಾನು ಹಾಕ್ತೀನಿ. ಆಯ್ತು ಬಾಸ್, ಫುಲ್ ಹೇಳ್ತೀನಿ. ನೀರು ಹಾಕಿ ರೈಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ, ಅಷ್ಟೇ ಮುಗೀತು. ಇಷ್ಟೇ ಮ್ಯಾಟ್ರು. ಬೆಳಗ್ಗೆ 9 ಗಂಟೆ ಕ್ಲಾಸ್ ನಿಂತಿದ್ಯಾ? ಅಟೆಂಡೆನ್ಸ್ ಹೊಡಿತಾರ ನಿಂತಿದ್ಯಾ? ಒಂಚೂರು ಗರಂ ಮಸಾಲ ಗರಂ ಹೇಳ್ತೀನಿ. ಒಂದ್ ಚಿಲ್ಲಿ ಎಷ್ಟು ಗುರು? ಚಿಲ್ಲಿ ಪೌಡರ್ ಬಿದ್ರು ಖಾರ ಇರ್ತದೆ, ತಿನ್ನಕ್ಕೆ ಗರಂ ಮಸಾಲ ಪಕ್ಕನ ಗುರು. ನಿನ್ನ ನಂಬಿ ಫಸ್ಟ್ ಟೈಮ್ ಬಿರಿಯಾನಿ ಮಾಡಿದೆ ಪಕ್ಕ. ಹೇಳಲ್ಲಿ ಏನಾರು ಇವತ್ತು ಬಿರಿಯಾನಿ ತೊಂದರೆ ಆದ್ರೆ ನಿನ್ನಿಂದ ಅಂತ. ಸೂಪರ್ ಆಗಿರೋ ನನ್ನಿಂದ. ಬೇಳೆ ಬಾತ್, ಕುಸ್ಕಾ ಕಬಾಬ್. ಎಲ್ಲಿದೆ? ಇಲ್ಲಿ 2 ಲೋಟ ನೀರು ಇಟ್ಕೊ. ನೀರು ಹೆಂಗ್ ಮಾಡ್ತಾರೆ ಹೇಳಿದ್ರೆ ಅಲ್ಲಿ? 1 ಲೋಟದ ಮೇಲೆ ಒಂಚೂರು ಇದಾಕಿದ್ದೆ, ಇನ್ನೊಂದು ಚೂರು ನೀರು ಬೇಡ ಬಿಡು, ಸಾಕು ಬಿಡು. ಬ್ರೋ ಕಮ್ ಹಿಯರ್, ಟೆಲ್ ಹಾಯ್ ಟು ಮೈ ಆಡಿಯನ್ಸ್. ಐ ಆಮ್ ಡೂಯಿಂಗ್ ಎ ಬ್ಲಾಗ್. Hello. Or just tell your name and everything. My name is Ankur. I'm from Delhi. Delhi boy from India. ಇನ್ನೇನು ವಿಸಿಲಿಗೆ ವೆಯ್ಟ್ ಮಾಡ್ತಾ ಇದೀವಿ ಗಾಯ್ಸ್. ಬಂತು ಈಗ ತಾನೇ ನನ್ನ ವಿಸಿಲ್ ಬಂದೋಯ್ತಲ್ಲಪ್ಪ. ಮತ್ತೆ ಕ್ಯಾಮ್ರಾ ಹಿಡ್ಕೊಂಡ್ರೆ ಬಂತು. 2 ಆಯ್ತು ಬ್ರೋ, ಇನ್ನೊಂದು. ಸೊ ಗಾಯ್ಸ್ ನೋಡಿ, ಈಗ ಚಿಕನ್ ಫ್ರೈ ಹೆಂಗೆ ರೆಡಿ ಆಗ್ತಾಯಿದೆ ತೋರಿಸ್ತೀನಿ. ಈ ಸ್ಥಿತಿಯಲ್ಲಿದೆ ಸದ್ಯಕ್ಕೆ. ದೇವರಣೆ ಚೆನ್ನಾಗಿರುತ್ತೆ ಬ್ರೋ. ದೇವರಣೆ ಇವಾಗ ಸ್ಮೆಲ್ ಬಂದೈತೆ ಬೈ ಚಿಕನ್ದು.
ಬನ್ನಿ ಇನ್ನೊಂದು ಸ್ವಲ್ಪ ತಿನ್ನೋಣ. ಸೊ ಗೈಸ್ ಬಿರಿಯಾನಿ ಆಗಿದೆ, ಫ್ರೈ ರೆಡಿ ಆಗ್ತಾ ಇದೆ. ಓಪನ್ ಮಾಡ್ತಾ ಇದ್ದೀನಿ, ಹೆಂಗೈತೆ ಬನ್ನಿ ನೋಡೋಣ. ಆ್ಯಕ್ಚುಲಿ ನಾಟ್ ಬ್ಯಾಡ್, ಹಿಂಗೆ ಕಾಣುತ್ತೆ ತಾನೇ ಭಯ್ಯ ಬೈಲಿ ಪಕ್ಕ ಆಗೈತೆ. ಅಲ್ಲಿ ನಮ್ಮ ಬೆಂಗಳೂರಲ್ಲೂ ಹಿಂಗೆ ಕಾಣಲ್ಲಪ್ಪ. ಮಿಕ್ಸ್ ಮಾಡಬೇಕಿದೆ ನಾವು. ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ ಗೈಸ್. ಇಡೀ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಜೊತೆ ತಿಂದ್ಬಿಟ್ಟು ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇವಾಗ. ಸೊ ಗೈಸ್ ಫೈನಲಿ ಅವೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ, ಹಾಕ್ತಾ ಇದ್ದೀನಿ. ಫಸ್ಟು ನಮ್ಮ ಬ್ರೋಕ್ ಸರ್ವ್ ಮಾಡೋಣ. ಬ್ರೋ ನೀನು ಸ್ಟಾಪನ್ನು ಸ್ಟಾಪ್ ಮಾಡ್ತೀನಿ, ನಿಮ್ಗೆ ಎಷ್ಟು ಬೇಕಷ್ಟು ಹೇಳು. ಸ್ಟಾಪ್. ಯಾಕೆ ನನಗೆ ತಿನ್ನಪ್ಪ. ಸಾಕಾ? ಸಾಕು, ಮಸ್ತ್ ಆಯ್ತು. ಆಮೇಲೆ ಚಿಕನ್ ಫ್ರೈ, ಮೊಸರು ಬಜ್ಜಿ ಎಲ್ಲ ಹಾಕಿ ಅದು ಹಾಕೊಂತೀನಿ. ನೀನು ಹಾಕೊಂತೀಯಾ? ಬ್ಯಾಚುಲರ್ಸ್ ಲೈಫ್ ಗೈಸ್, ಅನ್ನದ ಕೈ ಚಿಕನ್ ಫ್ರೈ ಎಲ್ಲ ಒಂದೇ. ಒಳ್ಳೆ ಸಾಕು ಗುರು, ಬೆಳಗ್ಗೆ ಎದ್ದೊಳ್ಬೇಕು. ನೋಡಿ ಗೈಸ್, ಹಿಂಗೆ ಕಾಣ್ತಾ ಇದೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ. ಇವಾಗ ನಮ್ಮ ಬ್ರೋನ ಟೇಸ್ಟ್ ಹೆಂಗಿದೆ ಕೇಳೋಣ. ಕೊಡುವ ಇಲ್ಲಿ ಫೋನು. ಫಸ್ಟ್ ಟೈಮ್ ಬಿರಿಯಾನಿ ಮಾಡಿದ್ದೀನಿ ಬ್ರೋ, ತಿನ್ಬಿಟ್ಟು ಹೆಂಗೈತೆ ನಿಜ ಹೇಳು. ಬಿರಿಯಾನಿ ಸೂಪರು. ನಿಜ ಹೇಳು. ನಿಜ ಸೂಪರು. ಪಕ್ಕಾ ಸೂಪರಾ? ಫ್ರೈ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ ನಾವು. ಫ್ರೈ ಹೆಂಗಿದೆ? ಚಿಕನ್ ಬಂದೈತೆ ನೋಡು. ಬೆಂದಿದೆ. ಐ ಫೀಲ್ ಪ್ರೌಡ್ ಅಬೌಟ್ ಮೈ ಸೆಲ್ಫ್ ಮ್ಯಾನ್. ಫ್ರೈ ಚೆನ್ನಾಗಿದೆ. ಪಕ್ಕನಾ? ಔಟ್ ಆಫ್ 10 ಎಷ್ಟು ರೇಟ್ ಮಾಡ್ತೀಯಾ? ನಿಜ ಹೇಳಬೇಕು. 7. ಓವರ್ ಆಲ್ ಬಿರಿಯಾನಿ ಮತ್ತು ಫ್ರೈಗಾ? ಸಾಕು ಬಿಡಪ್ಪ. ಸೊ ಗೈಸ್, ಫಸ್ಟ್ ಟೈಮು ನಾನು ಮಾಡಿರೋ ಬಿರಿಯಾನಿನ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ನನ್ನ ರಿಯಾಕ್ಷನ್ ಬೇಡವಾ ನಿಮಗೆ? ಇರಿ ಚೆನ್ನಾಗೈತೆ ಹುಡುಗ. ಚೆನ್ನಾಗಿದೆ. ದೇವರೇ ನಾಟ್ ಬ್ಯಾಡ್ ಬ್ರೋ. ಆ್ಯಕ್ಚುಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು, ಸ್ವಲ್ಪ. ನಾನು ಅವಲೇ ಕಮ್ಮಿ ಅಂದ್ಕೊಂಡಿದ್ದೆ. ಮೊಸರು ಗುಜ್ಜಿ ಹಾಕೊಂಡ್ರೆ ಗ್ರೇಡ್ ಆಗುತ್ತೆ. ಚೆನ್ನಾಗೈತೆ ಗೈಸ್. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಇವು ಡೇಟ್ ಎಷ್ಟು? ಫೆಬ್ರವರಿ 3 ಫೆಬ್ರವರಿ 3, 2026 ಫಸ್ಟ್ ಟೈಮ್ ಬಿರಿಯಾನಿ ಮಾಡಿದ್ದೀನಿ ಲೈಫಲ್ಲಿ. ಈ ಡೇಟ ನಾನು ಮರೆಯೋಕ್ಕಾಗಲ್ಲ. ಹಾ 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 ಬ್ರೋ, ಇನ್ಮೇಲೆ ವಾರಕ್ಕೊಂದ್ಸಲ ಬಿರಿಯಾನಿ ಫಿಕ್ಸ್. ಇರೇ ತಿನ್ಬಿಟ್ಟು ಸಿಗ್ತೀನಿ. ಸೊ ಗೈಸ್, ಐ ಹೋಪ್ ನಿಮಗೆ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಊಟ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಎದ್ದು ನನಗೆ ಕಾಲೇಜ್ ಇತ್ತು, ಸೊ ಹೋಗಿದ್ದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ದಯವಿಟ್ಟು ಫಸ್ಟ್ ಟೈಮ್ ಕುಕ್ ಮಾಡಿದ್ದೀನಿ ಚಿಕನ್ ಬಿರಿಯಾನಿ. ನಾನು ಯಾವತ್ತೂ ಲೈಫಲ್ಲಿ ಕುಕ್ ಮಾಡಿದವನೇ ಅಲ್ಲ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ. ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ನಾವೀಗ ಇದೇ ಟಯರ್ಡ್ ಆಗಿದ್ರೆ ಹಿಂಗೇನೆ. ಸೊ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಲವ್ ಯು ಗೈಸ್. ಸುಮ್ಮನೆ